ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮದು ದೀಕ್ಷೆಗಳೆಲ್ಲ ಮುಗಿದಿದೆ. ನಾನು 11 ದಿವಸ, ನನ್ನ ಮಗಳು 3 ದಿವಸ ಮಾಲೆ ಹಾಕ್ಕೊಂಡಿದ್ದೀವಿ. ಇವತ್ತು ನಮ್ಮ ಇರುಮುಡಿ ಇರೋದರಿಂದ ಅಂದರೆ ಗುರುಸ್ವಾಮಿಗಳು ಅವ್ರ ಜೊತೆಗೆ ಇನ್ನೊಬ್ಬ ಸ್ವಾಮಿ ಯಾರಾದ್ರೂ ಇಬ್ಬರು ಬಂದು ನಮ್ಮ ಮನೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾವು ಇಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದನ್ನು ನಾನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ತೆಂಗಿನಕಾಯಿ, ಹಾಗೆ ಒಂದು ಹೊಸದು ಬಟ್ಟೆ, ಯಾಕಂದರೆ ಇರುಮುಡಿ ಕಟ್ತಾರಲ್ವ ಅದು, ಮತ್ತು 18 ಕರ್ಪೂರ. ಇವಾಗ ಏನು ನಮ್ಮ ದೇವ್ರ ಮನೆಯಿಂದ ಇದೆಯಲ್ವ, ಅಲ್ಲಿಂದ ಅಲ್ಲಿ ಗಂಟ 18 ಕರ್ಪೂರ ಇಟ್ಬಿಟ್ಟು ಪೂಜೆ ಮಡಗಿಬಿಟ್ಟು ಇಲ್ಲಿ ಒಂದು ದೀಪ ಮಡಗ್ತಾರೆ. ಒಂದು ದೀಪ ಅಂದರೆ ದೊಡ್ಡದಾಗ ಇವಾಗ ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಿಲ್ಲ, ಒಂದು ದೀಪ ಮಡಗ್ತಾರೆ. ಆ ದೀಪ ಬಂದುಬಿಟ್ಟಿದ್ದನ್ನು ನಾವು ಹಚ್ಬಿಟ್ಟು ಇಲ್ಲಿಂದ ನಾವು ಶಬರಿಮಲೆಗೆ ಹೋಗಿ ಮತ್ತೆ ರಿಟರ್ನ್ ಆಗೋ ಗಂಟ ಅದನ್ನು ಆರಬಾರದಂತೆ ನೋಡ್ಕೋಬೇಕು. ಅದನ್ನು 24 ಗಂಟೆನೂ ಉರಿತಾ ಇರಬೇಕು. ಮನೆಯಲ್ಲಿರೋ ಅಂಥ ಯಾರೇ ಆಗಲಿ ಅದನ್ನು ಉರಿತಾ ಇರೋ ಥರ ನೋಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದು ದೀಪ ತೊಗೊಂಬಂದ್ಬಿಟ್ಟು ಅದಕ್ಕೆ ಚೆನ್ನಾಗಿರೋ ಬತ್ತಿ ತೊಗೊಂಬಂದ್ಬಿಟ್ಟು ಅದಕ್ಕೆ ನಾವು ಹೋಗಿ ಬರೋಕ್ಕೂ ಒಂದು 5 ಡೇಸ್ ಆಗುತ್ತಲ್ವ, ಅದಕ್ಕೆ ಆಗುವಷ್ಟು ಎಣ್ಣೆನ ನಾವು ಹಾಕಿ ಮಡಗಿರಬೇಕಾಗುತ್ತೆ. ಇವಾಗ ನಮ್ಮ ದೇವರ ಮನೆಯಿಂದ ಬಾಗಿಲು ಗಂಟ 18 ಕರ್ಪೂರ ಆಗಿಬಿಟ್ಟು ಇವಾಗ ನಮ್ಮ ಕೈಗೆ ಒಂದು ತೆಂಗಿನಕಾಯಿ ಅನ್ನೋದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಮನೆಯಿಂದ ಆಚೆಗೆ ಹೋಗುವಾಗ ದಿಷ್ಟಿ ತೆಗೆದುಬಿಟ್ಟು ಆ ತೆಂಗಿನಕಾಯಿ ಒಡೆದ್ಬಿಟ್ಟು ಮತ್ತೆ ನಮ್ಮ ಮನೆಯನ್ನು ತಿರುಗಿ ನೋಡಬಾರ್ದು, ಹಾಗೆ ಒಡೆದ್ಬಿಟ್ಟು ನಾವು ಎಲ್ಲಿ ಮಾಲೆ ಹಾಕಿರ್ತೀವೋ ಅಲ್ಲಿ ಇರುಮುಡಿ ಕಟ್ಟೋ ಜಾಗಕ್ಕೆ ಅನ್ನೋದನ್ನು ಹೋಗಬೇಕು. ನೋಡಿ ಸ್ವಾಮಿಗಳೇ, ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮತ್ತು ಇದೇ ರೀತಿ ವಿಡಿಯೋಗಳನ್ನೋದು ಇನ್ನೂ ಕೆಲವೊಂದು ಅಪ್ಲೋಡ್ ಮಾಡ್ತೀನಿ ಅಂತ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಬರೋ ವಿಡಿಯೋದಲ್ಲಿ ಭೇಟಿಯಾಗೋಣ.